ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಎಲೆಕ್ಟ್ರಾನಿಕ್ಸ್ ಪೇಪರಿಂದ ಆಪರೇಷನಲ್ ಆ್ಯಂಪ್ಲಿಫೈಯರ್ ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಪಾರ್ಟ್ನಲ್ಲಿ ಬೇಸಿಕ್ಸ್ ಆಫ್ ಆಪರೇಷನಲ್ ಆ್ಯಂಪ್ಲಿಫೈಯರ್ ಹೇಳಿದ್ದೆ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅದನ್ನು ನೋಡಿಬಿಟ್ಟು ಇದನ್ನು ಕಂಟಿನ್ಯೂ ಮಾಡಿದ್ರೆ ಈ ವಿಡಿಯೋ ಇನ್ನೊಂದಿಷ್ಟು ಡೀಟೇಲಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದರಲ್ಲಿ ಟೈಪ್ಸ್ ಆಫ್ ಆಪರೇಷನಲ್ ಆ್ಯಂಪ್ಲಿಫೈಯರ್ಸ್, ವಾಟ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಆಪರೇಷನಲ್ ಆ್ಯಂಪ್ಲಿಫೈಯರ್ ಅಂತ ಹೇಳಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ. ಇದನ್ನು ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ ಆ್ಯಂಡ್ ನೋಡ್ತಾ ಹಾಗೆ ನೋಟ್ಸ್ ಮಾಡ್ಕೊಳ್ಳಿ. ಸೊ ವಿಲ್ ಗೆಟ್ ವೆರಿ ಗುಡ್ ನೋಟ್ಸ್ ಫಾರ್ ದಿಸ್ ಅಂತ ಹೇಳ್ತೀನಿ. ಆಪರೇಷನಲ್ ಆ್ಯಂಪ್ಲಿಫೈಯರ್ಸ್ ಈ ಟಾಪಿಕ್ ಅರ್ಥ ಆದರೆ ನೀವು ಯಾವುದೇ ಒಂದು ಆಪರೇಷನಲ್ ಆ್ಯಂಪ್ಲಿಫೈಯರ್ ರಿಲೇಟೆಡ್ ಕ್ವೆಶನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಹೇಳ್ತೀನಿ. ಸೊ ಲೆಟ್ಸ್ ಬಿಗಿನ್. Operational amplifier, types of operational amplifiers. So what are the various types of operational amplifiers? In that first one, inverting amplifier, non-inverting amplifier, summing amplifier or adder amplifier, differential amplifier or subtraction, integrator, differentiator. ಸೊ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಆಪರೇಷನಲ್ ಆ್ಯಂಪ್ಲಿಫೈಯರ್ ಅದರಲ್ಲಿ ಹೇಳಿದ್ದೆ. ಆಪರೇಷನಲ್ ಆ್ಯಂಪ್ಲಿಫೈಯರ್ ಕ್ಯಾನ್ ಬಿ ಯೂಸ್ಡ್ ಟು ಪರ್ಫಾರ್ಮ್ ವೇರಿಯಸ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂತ ಹೇಳಿ. ಸೊ ಇದರಲ್ಲಿ ಈ ವಿಡಿಯೋದಲ್ಲಿ ಆ ಆಪರೇಷನಲ್ ಆ್ಯಂಪ್ಲಿಫೈಯರ್ಸ್ನ ಹೆಂಗೆ ಯೂಸ್ ಮಾಡ್ತೀವಿ ಅಂತೇಳಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್. ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಅಂದರೆ ನಾವು ಯಾವುದನ್ನು ಇನ್ಪುಟ್ನ ತೊಗೊತೀವಿ ಅದು ಫೇಸ್ ಚೇಂಜ್ ಆದರೆ ಅದನ್ನು ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ವಿತೌಟ್ ಚೇಂಜ್ ಇನ್ ಫೇಸ್ ಅದು ಆ್ಯಂಪ್ಲಿಫೈ ಆಗಿ ನಮಗೆ ಔಟ್ಪುಟ್ ಬಂದರೆ, ಸೊ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಅಂದರೆ ನೀವು ಈ ರೀತಿ ವೇವ್ ಸಿಗ್ನಲ್ನ ಒಳಗಡೆ ಕಳಿಸಿದ್ರೆ ಆ್ಯಂಪ್ಲಿಫೈಯರ್ ಒಳಗಡೆ ನಿಮಗೆ ಆ್ಯಂಪ್ಲಿಫೈಡ್ ಸಿಗ್ನಲ್ ಇದು ಬಂದರೆ ಅದನ್ನು ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ಇಲ್ಲಿ ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಅಂತಂದರೆ ನೀವು ಒಂದು ಸಿಗ್ನಲ್ನ ಆ್ಯಂಪ್ಲಿಫೈಯರ್ ಒಳಗಡೆ ಕಳಿಸ್ತೀರಿ, ಅದು ಯಾವುದೇ ಫೇಸ್ ಚೇಂಜ್ ಇರಲಾರ್ದಂಗೆ ಆ್ಯಂಪ್ಲಿಫೈ ಆಗಿ ಬಂದರೆ ಅದನ್ನು ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ಈಗ ಸಮ್ಮಿಂಗ್ ಆ್ಯಂಪ್ಲಿಫೈಯರ್ ಅಂತಂದರೆ ಎಷ್ಟೊಂದು ಸಿಗ್ನಲ್ಸ್ ಇರ್ತವೆ, ವೇರಿಯಸ್ ಸಿಗ್ನಲ್ಸ್. when you are sending into the operational amplifier, then all they are getting added, so that we call it as adder amplifier or summing amplifier. ಸಬ್ಟ್ರಾಕ್ಷನ್ ಅಂತ ಅಂದರೆ ಯಾವುದಾದ್ರೂ ಎರಡು ಸಿಗ್ನಲ್ನ ನೀವು ಆಪರೇಷನಲ್ ಆ್ಯಂಪ್ಲಿಫೈಯರ್ ಒಳಗಡೆ ಕಳಿಸಿದ್ರೆ ಆ ಎರಡೂ ಸಿಗ್ನಲ್ದು ಏನಿರುತ್ತೆ ಸ್ಟ್ರೆಂತು, ಅದನ್ನು ಡಿಫ್ರೆನ್ಸ್ ಆಫ್ ದ ಸಿಗ್ನಲ್ ಅಪಿಯರ್ಸ್ ಅಟ್ ದ ಔಟ್ಪುಟ್. ಸೊ ಅದನ್ನು ನಾವು ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ ಅಥವಾ ಸಬ್ಟ್ರಾಕ್ಷನ್ ಅಂತ ಕರಿತೀವಿ. ಇಂಟಿಗ್ರೇಟರ್ ಆ್ಯಂಡ್ ಡಿಫ್ರೆನ್ಸಿಯೇಷನ್, ಆ್ಯಸ್ ಯು ನೋ ದೇ ಕ್ಯಾನ್ ಪರ್ಫಾರ್ಮ್ ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಫ್ ದ ಇನ್ಪುಟ್ ಸಿಗ್ನಲ್. ಸೊ ಇದು ಟೈಪ್ಸ್ ಆಫ್ ಆಪರೇಷನಲ್ ಆ್ಯಂಪ್ಲಿಫೈಯರ್. ಸೊ ಇದರಲ್ಲಿ ಫಸ್ಟ್ ಒನ್ ನೋಡಿದ್ರೆ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್. Inverting amplifier, the inverting op-amp configuration is most widely used constant gain open amp configuration. So here the inverting op-amp configuration, it is most widely used constant gain op-amp configuration. So ಇದರಲ್ಲಿ ಕಾನ್ಸ್ಟೆಂಟ್ ಗೇನ್ op-amp configurationನಲ್ಲಿ ಯಾವ್ಯಾವ ಬರ್ತವೆ ಅಂದರೆ ಇನ್ವರ್ಟಿಂಗ್ ಬರುತ್ತೆ, ನಾನ್ ಇನ್ವರ್ಟಿಂಗ್ ಬರುತ್ತೆ, ಸಮ್ಮಿಂಗ್ ಬರುತ್ತೆ. ಬಟ್ ಅದರಲ್ಲಿ ಜಾಸ್ತಿ ಯೂಸ್ ಮಾಡೋದು ಯಾವುದು ಅಂದರೆ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ನೇ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಇಟ್ ಈಸ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಕಾನ್ಸ್ಟೆಂಟ್ ಗೇನ್ op-amp configuration ಅಂತ ಹೇಳ್ತೀವಿ. ಹಿಯರ್ ಇನ್ಪುಟ್ VI is given to the inverting terminal negative and non-inverting terminal has been grounded. ಅಂದರೆ ನಾನು ಆಲ್ರೆಡಿ ಹೇಳಿದಾಗೆ ಇನ್ವರ್ಟಿಂಗ್ ಟರ್ಮಿನಲ್ ಆ್ಯಂಡ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಅಂತ ಎರಡು ಟರ್ಮಿನಲ್ ಇರುತ್ತೆ. ನೆಗೆಟಿವ್ ಇದ್ದರೆ ಇನ್ವರ್ಟಿಂಗ್ ಟರ್ಮಿನಲ್ಲು, ಪಾಸಿಟಿವ್ ಇದ್ದರೆ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಅಂತ ಹೇಳ್ತೀವಿ. ಪಾಸಿಟಿವ್ ಟರ್ಮಿನಲ್ನ ಗ್ರೌಂಡ್ ಕನೆಕ್ಟ್ ಮಾಡ್ತಾರೆ, ನೆಗೆಟಿವ್ ಟರ್ಮಿನಲ್ಗೆ ಇನ್ಪುಟ್ ಸಿಗ್ನಲ್ನ ಕೊಡ್ತಾರೆ. ಸೊ ಇದನ್ನು ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ಒಂದು ಫೀಡ್ಬ್ಯಾಕ್ ರೆಸಿಸ್ಟರ್ ಇರುತ್ತೆ. ಸೊ ಇದು ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್. ಇನ್ಪುಟ್ ಸಿಗ್ನಲ್ VI is connected through resistor R1 to the inverting input. RF is the feedback resistor. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಈ ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ಇದು ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ದು ಸರ್ಕ್ಯೂಟ್ ಡಯಾಗ್ರಾಮು. ಸೊ ಇದರಲ್ಲಿ ಆಪರೇಷನಲ್ ಆ್ಯಂಪ್ಲಿಫೈಯರ್, ಇದು ಆಪರೇಷನಲ್ ಆ್ಯಂಪ್ಲಿಫೈಯರ್. ಒಂದು ರೆಸಿಸ್ಟೆನ್ಸ್ ಇರುತ್ತೆ ಇನ್ಪುಟ್ಗೆ. ಇದನ್ನು ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಅಂದರೆ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿರ್ತಾರೆ. ಪಾಸಿಟಿವ್ ಟರ್ಮಿನಲ್ ಏನಿರುತ್ತೆ ಅದು ಗ್ರೌಂಡ್ ಕನೆಕ್ಟ್ ಮಾಡಿರ್ತಾರೆ. ಸೊ ಒಂದು ರೆಸಿಸ್ಟರು ಕನೆಕ್ಟ್ ಮಾಡಿರ್ತಾರೆ, ಇದು ಫೀಡ್ಬ್ಯಾಕ್ ರೆಸಿಸ್ಟರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್. ಸೊ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ನಲ್ಲಿ ಪಾಸಿಟಿವ್ ಟರ್ಮಿನಲ್ ಗ್ರೌಂಡೆಡ್ಡು, ನೆಗೆಟಿವ್ ಟರ್ಮಿನಲ್ಲು ಕನೆಕ್ಟೆಡ್ ವಿತ್ ಒನ್ ರೆಸಿಸ್ಟರ್ ಆ್ಯಂಡ್ ಅ ಫೀಡ್ಬ್ಯಾಕ್ ರೆಸಿಸ್ಟರ್ ಇಸ್ ಗಿವನ್ ಆ್ಯಂಡ್ ಯು ಒಬ್ಟೈನ್ ದ ಔಟ್ಪುಟ್ ವೋಲ್ಟೇಜ್. ಸೊ ಇಲ್ಲಿ ಏನಾಗುತ್ತೆ, ಫೇಸ್ ಶಿಫ್ಟ್ ಆಗುತ್ತೆ. ಫೇಸ್ ಶಿಫ್ಟ್ ಅಂದರೆ ನೀವು ಇನ್ಪುಟ್ಟು
ವೇವ್ನ ಈ ರೀತಿ ಕಳಿಸಿದ್ರೆ ನಿಮಗೆ ಔಟ್ಪುಟ್ ವೇವ್ ಏನು ಬರುತ್ತೆ, ರಿವರ್ಸಲ್ಲಿ ಬರುತ್ತೆ. ಪಾಸಿಟಿವ್ ಸೈಕಲ್ ಇದ್ದಿದ್ದು ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಸೈಕಲ್ ಆಗುತ್ತೆ. ನೀವು ಈ ವೇವ್ಗೂ ಡಿಫ್ರೆನ್ಸ್ ನೋಡ್ಬೋದು. ದೆರ್ ಈಸ್ ಅ ಚೇಂಜ್ ಇನ್ ಫೇಸ್. ಸೊ ಅದನ್ನು ಇನ್ವರ್ಟಿಂಗ್ ಅಂತ ಕರಿತೀವಿ. ಸರ್ಕ್ಯೂಟ್ ಡಯಾಗ್ರಾಮ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನಾವು ಡಿರೈವೇಷನ್ ಪಾರ್ಟಿಗೆ ಬಂದಾಗ ಇಲ್ಲಿ ನೀವು ಇದು ಡಿರೈವೇಷನ್ ಪಾರ್ಟ್ ನೋಡೋದಾದರೆ ಅಟ್ ಪಾಯಿಂಟ್ ಎ ಇಲ್ಲಿ ನಾವು ಕಿರ್ಚಾಫ್ಸ್ ಕರೆಂಟ್ ಲಾ ಅಪ್ಲೈ ಮಾಡ್ತೀವಿ. ಸೊ ಅಟ್ ಪಾಯಿಂಟ್ ಎ I1 = I2 + I ಅಂತ ಬರಿತೀವಿ. ಸೊ ಅಟ್ ಪಾಯಿಂಟ್ ಎ, ಈ ಪಾಯಿಂಟ್ಗೆ I1 ಏನು ಕರೆಂಟ್ ಇನ್ಪುಟ್ ಕರೆಂಟ್ ಬರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು I2 + I. ಸೊ I ಕರೆಂಟು ಪಾಸಿಂಗ್ ಥ್ರೂ ದ ಆಪ್ ಆ್ಯಂಪ್ ಅಂತ ಹೇಳ್ತೀವಿ. ಇಲ್ಲಿ ಸಿನ್ಸ್ ದ ಸೆಕೆಂಡ್ ಇನ್ಪುಟ್ ಇಸ್ ಗ್ರೌಂಡೆಡ್, ಅಂದರೆ ಪಾಸಿಟಿವ್ ಟರ್ಮಿನಲ್ದು ಗ್ರೌಂಡೆಡ್ ಆಗಿರೋದ್ರಿಂದ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಎ ವಿಲ್ ಬಿ 0. ಸೊ ಅದನ್ನು ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡಿಲ್ಲ ಅದನ್ನು ನೋಡಿದ್ರೆ ನಿಮಗೆ ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ ಏನು ಅಂತ ಅರ್ಥ ಆಗುತ್ತೆ. ಇಲ್ಲಿ ಪಾಸಿಟಿವ್ ಟರ್ಮಿನಲ್ 0 ಕನೆಕ್ಟ್ ಮಾಡಿರೋದ್ರಿಂದ ಇದೇ ಸೇಮ್ ಪೊಟೆನ್ಷಿಯಲ್ಲು ಎ ಪಾಯಿಂಟಿಗೆ ಕೂಡ ಮೇಂಟೈನ್ ಆಗುತ್ತೆ. ಸೊ ಇದು ಕೂಡ 0 ಆದರೆ ನೋ ಕರೆಂಟ್ ಪಾಸಸ್ ಥ್ರೂ ದಿಸ್ ಆಪ್ ಆ್ಯಂಪ್. ಸೊ ಅದಕ್ಕೆ I ಏನಾಗುತ್ತೆ, 0 ಆಗುತ್ತೆ. ಸೊ ರಿಮೈನಿಂಗ್ ಯಾವುದು, I1 ಆ್ಯಂಡ್ I2. ಈಗ I1 ಆ್ಯಂಡ್ I2ನಲ್ಲಿ I1 ಈಸ್ ಗಿವನ್ ಬೈ ಓಮ್ಸ್ ಲಾ. ಇಲ್ಲಿ ನಾವು ಓಮ್ಸ್ ಲಾ ಯೂಸ್ ಮಾಡ್ತಾ ಇದ್ದೀವಿ. ಓಮ್ಸ್ ಲಾ ಏನು, V = IR ಅಂತ ಬರಿತೀವಿ. I1 ಇಲ್ಲಿ I1 = VIN/R1, VIN/R1. ಇಲ್ಲಿ I2 ಬರಿಬೇಕು. I2 ಅಂದರೆ ಏನು, V0. ಸೊ ವಿ ಔಟ್ ಅದು, ಸಾರಿ ವಿ ಔಟ್ ಅಂತ ಬರಿಬೇಕು. ಓಕೆ, V0 ಅಥವಾ ವಿ ಔಟ್ ಇಸ್ ಡಿವೈಡೆಡ್ ಬೈ RF. ಇಲ್ಲಿ ನೆಗೆಟಿವ್ ಸೈನ್ ತೊಗೊಂಡಿದ್ದೀನಿ, ಯಾಕೆಂದರೆ ಇಲ್ಲಿ ಔಟ್ಪುಟ್ ನಿಮಗೆ ಬರುತ್ತೆ, ಅದನ್ನು ಮತ್ತೆ ಇನ್ಪುಟ್ಗೆ ಕನೆಕ್ಟ್ ಮಾಡ್ತೀರಿ. ಸೊ ಅದನ್ನು ಏನಂತ ಕರಿತೀವಿ, ನೀವು ಪಾಸಿಟಿವ್ಗೆ ಕನೆಕ್ಟ್ ಮಾಡಿದ್ರೆ ಅದನ್ನು ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ಕರೀತಾರೆ. ಬಟ್ ನಾವಿಲ್ಲಿ ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತಾ ಇದ್ದೀವಿ, ಸೊ ಅದಕ್ಕೆ ನೆಗೆಟಿವ್ ಫೀಡ್ಬ್ಯಾಕ್ ಅಂತ ಕರಿತೀವಿ. ಸೊ ನೆಗೆಟಿವ್ ಫೀಡ್ಬ್ಯಾಕ್ RF ತೊಗೊಳೋದ್ರಿಂದ ಇದೊಂದು ಸೈನು ಮೈನಸ್ ಅಂತ ತೊಗೊತೀವಿ. ಸೊ ಇದ್ರದ್ದು ಡಿರೈವೇಷನ್ ಅರ್ಥ ಆಯಿತು ಅಂದ್ಕೊತೀನಿ, ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಾವು ಇದನ್ನು ಸ್ವಲ್ಪ ಅರೇಂಜ್ ಮಾಡಿಕೊಂಡ್ರೆ V0/Vin ಏನು ಬರುತ್ತೆ, V0/Vin = -RF/R1. ಇದನ್ನು ಜಸ್ಟ್ ಇಂಟರ್ಚೇಂಜ್ ಮಾಡ್ಕೊಂಡಿರೋದು, ಇದನ್ನು ಇಲ್ಲಿಗೆ ಹಾಕ್ಕೊಂಡಿರೋದು, ಇದನ್ನು ಇಲ್ಲಿಗೆ ಹಾಕ್ಕೊಂಡಿರೋದು. ಸೊ V0/Vin = -RF/R1 ಅಂತ ಬರಿತೀವಿ. ಸೊ ಇದರಲ್ಲಿ ನಾವು ಔಟ್ಪುಟ್ ವೋಲ್ಟೇಜ್ ಬರೀಬೇಕು ಅಂತಂದರೆ ಜಸ್ಟ್ V0 = -RF/R1 ಇಂಟು Vin. ಸೊ ಇದು ಈಕ್ವೇಷನ್ ಫಾರ್ ಫೈಂಡಿಂಗ್ ಔಟ್ಪುಟ್ ವೋಲ್ಟೇಜ್. ಸೊ ಇಲ್ಲಿ RF ಅನ್ನೋದು ಫೀಡ್ಬ್ಯಾಕ್ ರೆಸಿಸ್ಟೆನ್ಸ್, R1 ಅನ್ನೋದು ದ ಇನ್ಪುಟ್ ರೆಸಿಸ್ಟೆನ್ಸ್, Vin ಅನ್ನೋದು ಇನ್ಪುಟ್ ವೋಲ್ಟೇಜ್. ಸೊ ಇದು ಫಾರ್ಮುಲಾ ಟು ಫೈಂಡ್ ಔಟ್ಪುಟ್ ವೋಲ್ಟೇಜ್ ಫಾರ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್. ಸೊ ಇದರಲ್ಲಿ ನಮಗೆ ಗೇನ್ ಬರುತ್ತೆ. ಸೊ ಗೇನ್ ಫಾರ್ಮುಲಾ ಅಂದರೆ ಏನು, ಔಟ್ಪುಟ್ ವೋಲ್ಟೇಜ್ ಬೈ ಇನ್ಪುಟ್ ವೋಲ್ಟೇಜ್ ರೇಷಿಯೋ ತೊಗೊಂಡ್ರೆ ಅದನ್ನೇ ಗೇನ್ ಅಂತ ಕರಿತೀವಿ. ದಟ್ ಈಸ್ ಈಕ್ವಲ್ಸ್ ಟು -RF/R1. ಸೊ ಇಷ್ಟು ಈ ಫಾರ್ಮುಲಾ ಗೊತ್ತಿದ್ದರೆ ನೀವು ಆರಾಮಾಗಿ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ರಿಲೇಟೆಡ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ಬೋದು. ಸೊ ಇದರಲ್ಲಿ ಈ ಸರ್ಕ್ಯೂಟ್ ಡಯಾಗ್ರಾಮ್ ನೆನ್ಪಿಟ್ಕೊಂಡಿರಬೇಕು. ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ಏನಿದೆ, ಒಂದು ಆಪ್ ಆ್ಯಂಪ್ ಇದೆ, ಆಪ್ ಆ್ಯಂಪ್ಗೆ ಇನ್ಪುಟ್ಗೆ ಒಂದು ರೆಸಿಸ್ಟರ್ ಕನೆಕ್ಟ್ ಮಾಡಿದ್ದಾರೆ, ಇನ್ನೊಂದು ರೆಸಿಸ್ಟರ್ನ ಫೀಡ್ಬ್ಯಾಕ್ ರೆಸಿಸ್ಟರ್ ಅಂತ ಔಟ್ಪುಟ್ಟಿಂದ ಫೀಡ್ಬ್ಯಾಕ್ ರೆಸಿಸ್ಟರ್ ಕನೆಕ್ಟ್ ಮಾಡಿದ್ದಾರೆ. ದೆನ್ ಪಾಸಿಟಿವ್ ಟರ್ಮಿನಲ್ ಇಸ್ ಗ್ರೌಂಡೆಡ್. ದೆನ್ ರೇಷಿಯೋ ಏನು ಬರೀತೀರಿ, V0/Vin = RF/-R1. ಸೊ ಇದು ಈ ಫಾರ್ಮುಲಾ ಮತ್ತು ಈ ಸರ್ಕ್ಯೂಟ್ ಡಯಾಗ್ರಾಮು ನೆನಪಿದ್ರೆ ಆರಾಮಾಗಿ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ದು ಕ್ವೆಶನ್ಸ್ನ ಸಾಲ್ವ್ ಮಾಡ್ಬೋದು. ಸೊ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಇನ್ ದ ಗಿವನ್ ಆಪ್ ಆ್ಯಂಪ್ ಕನ್ಫಿಗರೇಷನ್ ಫೈಂಡ್ ದ ಕ್ಲೋಸ್ಡ್ ಲೂಪ್ ವೋಲ್ಟೇಜ್ ಗೇನ್. ಸೊ ಇದರಲ್ಲಿ ಕ್ಲೋಸ್ಡ್ ಲೂಪ್ ವೋಲ್ಟೇಜ್ ಗೇನ್ ಫೈಂಡ್ ಔಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ಕ್ಲೋಸ್ಡ್ ಲೂಪ್ ವೋಲ್ಟೇಜ್ ಗೇನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು, RF ಕೊಟ್ಟಿದ್ದಾರೆ, Rin ಕೊಟ್ಟಿದ್ದಾರೆ, ನೀವು ಗೇನ್ ಫೈಂಡ್ ಔಟ್ ಮಾಡಬೇಕು. ಸೊ ಗೇನ್ ಅಂದರೆ ಏನು, A = -RF/Rin. ಸೊ ಇಲ್ಲಿ RF ಎಷ್ಟಿದೆ, 220 ಕಿಲೋ ಓಮ್ಸ್, Rin ಎಷ್ಟಿದೆ, 2.2 ಕಿಲೋ ಓಮ್ಸ್. ಸೊ ಇಲ್ಲಿ ಇದು ಕ್ಯಾನ್ಸಲ್ ಆದರೆ 2.2 ಇಂದ ಜಸ್ಟ್ ಯು ಆರ್ ಶಿಫ್ಟಿಂಗ್ 22 1 2200.
ಸೊ ಆವಾಗ ಗೇನ್ ಏನಾಗುತ್ತೆ, ಎ ಇಸ್ ಈಕ್ವಲ್ಸ್ ಟು -100. ಸೊ ಇಲ್ಲಿ ಗೇನ್ಗೆ since you are taking the ratio of the same quantities, gain has no units, so it is just -100. see ಈಸಿಯಾಗಿ ನೀವು ಈ ಕ್ವೆಶನ್ನ ಸಾಲ್ವ್ ಮಾಡ್ಬೋದು. ಇದರಲ್ಲಿ you can see here, so closed loop voltage gain A is equals to -RF by R1. ಸಿಂಪ್ಲಿಫೈ ಮಾಡಿದ್ರೆ ಗೇನ್ ವ್ಯಾಲ್ಯೂ ಏನು ಬರುತ್ತೆ, -100 ಬರುತ್ತೆ. The next part, non-inverting amplifier. So non-inverting amplifier ಅಂದರೆ non-inverting op-amp configuration is also a constant gain op-amp configuration. So ಇದು ಕೂಡ constant gain op-amp configuration. In non-inverting operational amplifier configuration, the input voltage signal Vin is applied directly to the non-inverting input terminal. So ಇಲ್ಲಿ ಪ್ರೀವಿಯಸ್ನಲ್ಲಿ ನೋಡಿದಂಗೆ ನೆಗೆಟಿವ್ ಪಾಸಿಟಿವ್ ಇದ್ದಿದ್ದು ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ದು, ಬಟ್ ಇಲ್ಲಿ ಏನು ಮಾಡ್ತಾರೆ, ಪಾಸಿಟಿವ್ಗೆ ಇನ್ಪುಟ್ ಸಿಗ್ನಲ್ ಕನೆಕ್ಟ್ ಮಾಡ್ತೀರಿ. ಸೊ ಅದಕ್ಕೆ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಅಂತ ಕರಿತೀವಿ. ಹಿಯರ್ ಇನ್ಪುಟ್ ಸಿಗ್ನಲ್ ಇಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನೇನು ಬಿಟ್ಕೊಂಡಿರಬೇಕು, feedback control of the non-inverting operational amplifier is achieved by applying a small part of the output voltage signal back to the inverting input terminal via RF minus R1 voltage divider network, again producing negative feedback. This closed loop configuration produces a non-inverting amplifier with very good stability, a very high input impedance and low output impedance. So input impedance high irutte, output ಇಂಪಿಡೆನ್ಸು ಲೋ ಇರುತ್ತೆ. ಸೊ ಇಲ್ಲಿ ಈ ಫಿಗರ್ನ ನೋಡ್ಬೋದು ನೀವು. ಲಾಸ್ಟ್ ಪ್ರೀವಿಯಸ್ ಅಂದರೆ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ನಲ್ಲಿ ನೋಡಿದ್ರೆ, ವೆನ್ ಯು ಆರ್ ಕನೆಕ್ಟಿಂಗ್ ಇನ್ಪುಟ್ ಟು ದ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್, ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ನ ಗ್ರೌಂಡಿಗೆ ಕನೆಕ್ಟ್ ಮಾಡಿತ್ತು. ಬಟ್ ಇಲ್ಲಿ ಇದು ಗ್ರೌಂಡಿಗೆ ಕನೆಕ್ಟ್ ಆಗಿದೆ, ಬಟ್ ಸ್ಟಿಲ್ ವಿ ಹ್ಯಾವ್ ಒನ್ ರೆಸಿಸ್ಟರ್, ಒನ್ ಫೀಡ್ಬ್ಯಾಕ್ resistor here connected. So ಇಲ್ಲಿ ಯಾಕೆ ಅಂದರೆ, this operational amplifier, to get good stability, we are connecting a feedback resistor is given here. So ಇಲ್ಲಿ input signal is given to the positive terminal. ಸೊ ಅದಕ್ಕೆ ಇದನ್ನು ನಾನ್ ಇನ್ವರ್ಟಿಂಗ್ op-amp ಅಂತ ಕರಿತೀವಿ. ನಾನ್ ಇನ್ವರ್ಟಿಂಗ್ ಅಂದರೆ ಏನು, ಸೇಮ್ ಫೇಸ್ ಅಂತ ಕರಿತೀವಿ. ಸೇಮ್ ಫೇಸ್ ಅಂದರೆ there is no ಫೇಸ್ ಶಿಫ್ಟ್ ಅಂತ ಹೇಳ್ತೀವಿ. ನೋ ಫೇಸ್ ಶಿಫ್ಟ್ ಅಂದರೆ ಏನು, ನೀವು ಸಪೋಸ್ ಇನ್ಪುಟ್ ಸಿಗ್ನಲ್ನ ಈ ರೀತಿ ಕಳಿಸಿದ್ರಿ ಅಂದರೆ ನಿಮ್ಗೆ ಔಟ್ಪುಟ್ ಸಿಗ್ನಲ್ ಏನು ಬರುತ್ತೆ, ಆ್ಯಂಪ್ಲಿಫೈಡ್ ಸಿಗ್ನಲ್ ಬರುತ್ತೆ. ಸೊ ಇದು ಪಾಸಿಟಿವ್ ಸೈಕಲ್, ಇದು ಕೂಡ ಪಾಸಿಟಿವ್ ಸೈಕಲ್ಲೇ ಇರುತ್ತೆ. ಸೊ ಹಾಗಾಗಿ ಇದನ್ನು ನಾನ್ ಇನ್ವರ್ಟಿಂಗ್ op-amp ಅಂತ ಕರಿತೀವಿ. ಫೇಸ್ ಸೇಮ್ ಇರೋದ್ರಿಂದ ನಾನ್ ಇನ್ವರ್ಟಿಂಗ್ op-amp ಅಂತ ಕರಿತೀವಿ ಇದನ್ನು. ಸೊ ಇದರಲ್ಲಿ ವೋಲ್ಟೇಜ್ ಗೇನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡೋದಾದರೆ, ಇಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಪಾಯಿಂಟ್ ಪಿ ಏನಿರುತ್ತೆ, ಸಿನ್ಸ್ ಇಟ್ ಈಸ್ ಗ್ರೌಂಡೆಡ್, ಸೊ ನಾವು ಪಾಯಿಂಟ್ ಪಿಗೆ ನಾವು ಇಲ್ಲಿ ಏನು ಕರೆಂಟ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ವಿ ಐ ಇಸ್ ಈಕ್ವಲ್ಸ್ ಟು 0 volts. ಸೊ 0 volts ಯಾಕೆ ಬರುತ್ತೆ ಅಂದರೆ, ನಾವು ಇಲ್ಲಿ ಇನ್ಪುಟ್ನ ಏನು ಕನೆಕ್ಟ್ ಮಾಡ್ತಾ ಇಲ್ಲ. ಸೊ ದಿಸ್ ಇಸ್ ಗ್ರೌಂಡೆಡ್. ಸೊ ಅದಕ್ಕೆ ವಿ ಇನ್ ಏನಿದೆ ಅದು 0 ಆಗುತ್ತೆ. ಈ ವಿಡಿಯೋದಲ್ಲಿ ಈ ಸರ್ಕ್ಯೂಟಲ್ಲಿ ನಾವು ಇಲ್ಲಿ ಇನ್ವರ್ಟಿಂಗ್ ಇನ್ಪುಟ್ನ ಗ್ರೌಂಡೆಡ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಇದರದ್ದು ವೋಲ್ಟೇಜ್ ಏನಾಗುತ್ತೆ, 0 ಆಗುತ್ತೆ. ಸೊ ಅಟ್ ಪಾಯಿಂಟ್ ಪಿ ನಾವೇನು ಬರಿಬೋದು, ಅಪ್ಲೈ ಓಮ್ಸ್ ಲಾ, ವಿ ಐ ಇನ್ ಅಂದರೆ ಕರೆಂಟ್ ಇನ್, ದಟ್ ಈಸ್ ಈಕ್ವಲ್ಸ್ ಟು ವಿ ಇನ್ ಬೈ R1. ಇಲ್ಲಿ R1 ಇದೆ, ಇಸ್ ಈಕ್ವಲ್ಸ್ ಟು ವಿ ಔಟ್. ಸೊ ವಿ ಔಟ್ನ ಹೊರಗಡೆ ತೊಗೊಂಡಾಗ ಔಟ್ಪುಟ್ ಏನು ಬರೀತೀರಿ, R1 ಪ್ಲಸ್ RF. ಸೊ R1 ಪ್ಲಸ್ RF ಎರಡು ತೊಗೊಂಡು ಬರೀತೀರಿ. ಸೊ ಇದರಲ್ಲಿ ರೇಷಿಯೋ ತೊಗೊಂಡ್ರೆ V0 ಬೈ ವಿ ಇನ್ ಇಸ್ ಈಕ್ವಲ್ಸ್ ಟು R1 ಪ್ಲಸ್ RF ಡಿವೈಡೆಡ್ ಬೈ R1 ಆಗುತ್ತೆ. ಸೊ ಇದನ್ನು R1 ಸಪ್ರೇಟ್ ಬರ್ಕೊಂಡ್ರೆ, ನೀವು ಇದನ್ನು ಸಪ್ರೇಟ್ ಬರ್ಕೊಂಡ್ರೆ ಏನು ಬರುತ್ತೆ, R1 ಬೈ R1 ಪ್ಲಸ್ RF ಬೈ R1 ಅಂತ ಬರೀತೀವಿ.
R1 ಕ್ಯಾನ್ಸಲ್ ಆದರೆ 1 ಬರುತ್ತೆ. 1 ಪ್ಲಸ್ RF/R1. ಸೊ ಇಲ್ಲಿ V0/Vin ಏನು ಬಂತು, 1 ಪ್ಲಸ್ RF/R1 ಬಂತು. ಸೊ ಔಟ್ಪುಟ್ ವೋಲ್ಟೇಜ್ V0 is equals to Vin into 1 plus RF/R1. So this is the formula to find output voltage of non-inverting amplifier. And ಇದರಲ್ಲಿ ಗೇನ್ ಅಂತ ಫೈಂಡ್ ಔಟ್ ಮಾಡೋದಾದರೆ, ಸೊ ಗೇನ್ಗೆ A is equals to V0/Vin, so that is equals to 1 plus RF/R1 ಅಂತ ಬರಿತೀವಿ. ಸೊ ರೇಷಿಯೋ ಆಫ್ ಔಟ್ಪುಟ್ ವೋಲ್ಟೇಜ್ ಟು ದ ಇನ್ಪುಟ್ ವೋಲ್ಟೇಜ್ ಇಸ್ ಗೇನ್ ಅಂತ ಬರಿತೀವಿ. ಸೊ that is equals to 1/RF plus R1. 1 plus RF/R1, sorry. So this is the formula to find gain of the non-inverting amplifier. ಸೊ non-inverting amplifier ಅಂತ ಬಂದಾಗ ನಿಮಗೆ ಈ ಸರ್ಕ್ಯೂಟ್ ಡಯಾಗ್ರಾಮ್ ನೆನಪಿರಬೇಕು. ನಾನ್-ಇನ್ವರ್ಟಿಂಗ್ ಟರ್ಮಿನಲ್ಗೆ ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ ಆ್ಯಂಡ್ ಇನ್ಪುಟ್ ರೆಸಿಸ್ಟೆನ್ಸ್ ಆ್ಯಸ್ ಇಟ್ ಈಸ್ ಹೆಂಗಿರುತ್ತೆ, ಇನ್ವರ್ಟಿಂಗ್ ಸರ್ಕ್ಯೂಟ್ ಹೆಂಗಿರುತ್ತೋ ಹಂಗೆ ಇರುತ್ತೆ. ಓನ್ಲಿ ಡಿಫ್ರೆನ್ಸ್ ಇನ್ನ ಗ್ರೌಂಡಿಗೆ ಕನೆಕ್ಟ್ ಮಾಡ್ತಾರೆ ಆ್ಯಂಡ್ input for inverting amplifier is connected to ground and input is given to the positive terminal, so that is non-inverting point ಅಂತ ಕರಿತೀವಿ. ಔಟ್ಪುಟ್ ಇಸ್ obtained. ಸೊ ಇದರಲ್ಲಿ ಸೇಮ್ ಫೇಸ್ ಇರುತ್ತೆ. ಸೇಮ್ ಫೇಸ್ ಅಂದರೆ ಪಾಸಿಟಿವ್ ಇದ್ದರೆ ಇದೂ ಪಾಸಿಟಿವ್ ಸೈಕಲ್ಗೆ ಬರುತ್ತೆ. ಆ್ಯಂಡ್ ಇದರಲ್ಲಿ ಗೇನ್ ಏನು ಬರೀತೀರಿ, ಸೊ ಗೇನ್ ಈಸ್ ರಿಟರ್ನ್ ಆಸ್ V out/Vin, formula very important, 1 plus RF/R1. ಸೊ RF ಅನ್ನೋದು ಇಲ್ಲಿರುತ್ತೆ, R1 ಅನ್ನೋದು ಇಲ್ಲಿರುತ್ತೆ, 1 ಪ್ಲಸ್. ಸೊ ನೀವು ಇದನ್ನು ಗೇನ್ ಅಂತ ಬರೀತೀರಿ. V0 ಫೈಂಡ್ ಔಟ್ ಮಾಡೋಕ್ಕೆ ಕೊಟ್ಟರೆ ಜಸ್ಟ್ V0 is equals to Vin ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಮುಗೀತು, 1 ಪ್ಲಸ್ RF/R1. ಸೊ ಇದು ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈರ್ದು ಔಟ್ಪುಟ್ ವೋಲ್ಟೇಜ್. ಇಷ್ಟು ನೆನಪಿದ್ರೆ ನೀವು ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈರ್ದು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇದ್ರದ್ದು ಒಂದು ಎಕ್ಸಾಂಪಲ್ ನೋಡೋಣ. ಫೈಂಡ್ ದ ಓಪನ್ ಲೂಪ್ ವೋಲ್ಟೇಜ್ ಗೇನ್ ಆಫ್ ದ ಗಿವನ್ ಆಪ್ ಆ್ಯಂಪ್. ಸೊ ಇಲ್ಲಿ ನೀವು ನಾನು ಜಸ್ಟ್ ಅದು ಫಿಗರ್ ಚೇಂಜ್ ಆಗಿದೆ ಅಷ್ಟೇ. ಈ ಸರ್ಕ್ಯೂಟು ಪಾಸಿಟಿವ್ ನೆಗೆಟಿವ್ ಮೇಲೆ ಕೆಳಗೆ ಇಂಟರ್ಚೇಂಜ್ ಆಗಿದೆ ಅಷ್ಟೇ. ಸೊ ನೀವು ಇದರದ್ದು ಏನು ಫೈಂಡ್ ಔಟ್ ಮಾಡಬೇಕು, ವೋಲ್ಟೇಜ್ ಗೇನ್ ಫೈಂಡ್ ಔಟ್ ಮಾಡಬೇಕು. ಸೊ ವೋಲ್ಟೇಜ್ ಗೇನ್ ಫಾರ್ಮುಲಾ ಏನು, V0/Vin is equals to 1 plus RF/R1 ಅಂತ ಬರೀತೀರಿ. ಸೊ 1 ಪ್ಲಸ್ RF ಏನಿದೆ 100 ಇದೆ, ಡಿವೈಡೆಡ್ ಬೈ R1 ಏನಿದೆ 4.7 ಇದೆ. ಕಿಲೋ ಓಮ್ಸ್ ಗೆಟ್ಸ್ ಕ್ಯಾನ್ಸಲ್. ಸೊ 1 ಪ್ಲಸ್ 100/4.7. ಸೊ 100/4.7 is around 2.2 ಎಷ್ಟು ಬರುತ್ತೆ, 21.27. ಸೊ 21.27 ಅಂತ ಆದರೆ 1 ಪ್ಲಸ್ 21.27 ಅಂದರೆ ಆನ್ಸರ್ ಎಷ್ಟಾಗುತ್ತೆ, 22.27. ಸೊ ದಟ್ ಈಸ್ ರೌಂಡೆಡ್ ಆಫ್ ಟು 22.3 ಅಂತ ಬರಿತೀವಿ. ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆಗಿರೋದ್ರಿಂದ ಆಪ್ಷನ್ಸು ರೌಂಡೆಡ್ ಆಗಿ ಬಂದಿರುತ್ತೆ. ಸೊ 22.3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ ತೊಗೊತೀವಿ. ಅಥವಾ 22.27ಗೆ ಯು ಕ್ಯಾನ್ ಸ್ಟಾಪ್. ಸೊ ದಿಸ್ ಇಸ್ ದ ಕ್ವೆಶನ್ ಫಾರ್ ನಾನ್-ಇನ್ವರ್ಟಿಂಗ್ ಆಪ್ ಆ್ಯಂಪ್. ಸಿ ಇಷ್ಟು ಈಸಿಯಾಗಿ ನೀವು ಸರ್ಕ್ಯೂಟ್ ಡಯಾಗ್ರಾಮ್ ಐಡೆಂಟಿಫೈ ಮಾಡೋಕ್ಕೆ ಬಂದರೆ ವೋಲ್ಟೇಜ್ ಗೇನ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಇದು ನಾನ್-ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್. ದೆನ್ ಒನ್ ಮೋರ್ ಕ್ವೆಶನ್ ಇಸ್ ದರ್. ಈ ಕ್ವೆಶನ್ಗೆ ನೀವೇ ಟ್ರೈ ಮಾಡಿ. ಔಟ್ಪುಟ್ ಕ್ಯಾಲ್ಕುಲೇಟ್ ದ ಔಟ್ಪುಟ್ ವೋಲ್ಟೇಜ್ ಆಫ್ a non-inverting operational amplifier for the values Vin is equals to 2 volt, RF is equals to 500 ohms, R1 is equals to 100 ohms. So hope ನಿಮಗೆ ಫಾರ್ಮುಲಾ ಗೊತ್ತಿದೆ ಅನ್ಕೊತೀನಿ. V out is equals to Vin into 1 plus RF/R1. ಏನು ನೆನ್ಪಿಟ್ಕೊಂಡಿರಬೇಕು, ಇನ್ವರ್ಟಿಂಗ್ ಅಂದರೆ ಇದಕ್ಕೆ ಮೈನಸ್ ಬರುತ್ತೆ, ನಾನ್ ಇನ್ವರ್ಟಿಂಗ್ ಅಂದರೆ ಇದು ಪ್ಲಸ್ಸಲ್ಲಿರುತ್ತೆ. ನಾನ್ ಇನ್ವರ್ಟಿಂಗಲ್ಲಿ 1 ಪ್ಲಸ್ ಬರೀತೀರಿ, ಇನ್ವರ್ಟಿಂಗಲ್ಲಿ ಬರೀ ಮೈನಸ್ RF/R1 ಬರೀತೀರಿ. ಇಷ್ಟು ಸಿಂಪಲ್ಲಾಗಿ ನೀವು ಆನ್ಸರ್ನ ಕ್ವೆಶನ್ನ ಸಾಲ್ವ್ ಮಾಡ್ಬೋದು. ವಿ ಔಟ್ ಇಸ್ ಈಕ್ವಲ್ಸ್ ಟು Vin into 1 plus RF/R1. Vin ಕೊಟ್ಟಿದ್ದಾರೆ 2 ವೋಲ್ಟ್, RF ಕೊಟ್ಟಿದ್ದಾರೆ 500 ಕಿಲೋ ಓಮ್ಸ್, R1 ಕೊಟ್ಟಿದ್ದಾರೆ 100 ಕಿಲೋ ಓಮ್ಸ್. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆ್ಯಂಡ್ ಫೈಂಡ್ ಆ್ಯಂಡ್ ಯು ಶುಡ್ ಕಮೆಂಟ್ ಯುವರ್ ಆನ್ಸರ್. ಸೊ ನೀವು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿದ್ದೀರಿ ಅಂತ ಅಂದ್ಕೊಂಡ್ರೆ
ಇದು ಜಸ್ಟ್ ನಿಮಗೆ ಒಂದು ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ನೋದಕ್ಕೆ ಇದು ಒಂದು ಜಸ್ಟ್ ಟೆಸ್ಟಿಂಗ್ ಅಂತ ಹೇಳ್ತೀನಿ. ಸೊ ನೀವು ಈ ಕ್ವೆಶನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್, ನೀವು ಇದಕ್ಕೆ ಕರೆಕ್ಟ್ ಆನ್ಸರ್ ನಿಮಗೆ ಬಂದಿದೆ ಅಂತಂದರೆ ಹೋಪ್ ನಿಮಗೆ ಈ ವಿಡಿಯೋ ಆಗ್ತಾ ಇದೆ ಅಂತ ಅಂದ್ಕೊತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ಹೋಪ್ ಈ ಕ್ವೆಶನ್ನ ಸಾಲ್ವ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಆನ್ಸರ್ ಕರೆಕ್ಟಾಗಿ ಬಂದಿದೆ ಅಂದರೆ ನಿಮಗೆ ಇನ್ವರ್ಟಿಂಗ್ ಆ್ಯಂಡ್ ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಎರಡೂ ಕಾನ್ಸೆಪ್ಟು ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ. ಓಕೆ, ದೆನ್ ನೆಕ್ಸ್ಟ್ ಒನ್ ಸಮ್ಮಿಂಗ್ ಆರ್ ಆ್ಯಡರ್ ಆ್ಯಂಪ್ಲಿಫೈಯರ್. ಸೊ ಸಮ್ಮಿಂಗ್ ಆರ್ ಆ್ಯಡಿಂಗ್ ಆ್ಯಂಪ್ಲಿಫೈಯರ್ ಅಂದರೆ, ಸೊ ನಾನು ಆಲ್ರೆಡಿ ಹೇಳಿದಾಗೆ ದಿಸ್ ಇಸ್ ಆಪರೇಷನಲ್ ಆ್ಯಂಪ್ಲಿಫೈಯರ್ ಈಸ್ ಯೂಸ್ಡ್ ಟು ಪರ್ಫಾರ್ಮ್ ವೇರಿಯಸ್ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಅದರಲ್ಲಿ ಸಮ್ಮಿಂಗ್ ಆ್ಯಂಪ್ಲಿಫೈಯರ್ ಕೂಡ ಒಂದು. ಸೊ ಸಮ್ಮಿಂಗ್ ಆ್ಯಂಪ್ಲಿಫೈಯರ್ ಅಂದರೆ ಅಥವಾ ಆ್ಯಡರ್ ಆ್ಯಂಪ್ಲಿಫೈಯರ್, it is another type of operational amplifier circuit configuration that is used to combine the voltages present on two or more inputs into one single output. ಸೊ ನೀವು ಎರಡು ಅಥವಾ ಜಾಸ್ತಿ ಇನ್ಪುಟ್ ಸಿಗ್ನಲ್ಸ್ನ ಕಂಬೈನ್ ಮಾಡಿಬಿಟ್ಟು ಒಂದೇ ಔಟ್ಪುಟ್ ಸಿಗ್ನಲ್ ಬರೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಇದನ್ನು ಸಮ್ಮಿಂಗ್ ಅಥವಾ ಆ್ಯಡರ್ ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ಸೊ ಇದರಲ್ಲಿ ಸಮ್ಮಿಂಗ್ ಆ್ಯಂಪ್ಲಿಫೈಯರ್ ಅಥವಾ ಆ್ಯಡರ್ ಆ್ಯಂಪ್ಲಿಫೈಯರ್ನಲ್ಲಿ ಏನಿದೆ, ದ ಸಿಂಪಲ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಕ್ಯಾನ್ ಈಸಿಲಿ ಬಿ ಮಾಡಿಫೈಡ್ ಟು ಸಮ್ಮಿಂಗ್ ಆ್ಯಂಪ್ಲಿಫೈಯರ್ ಬೈ ಕನೆಕ್ಟಿಂಗ್ ಸೆವೆರಲ್ ಇನ್ಪುಟ್ ಟರ್ಮಿನಲ್ಸ್ ಟು ದ ಎಕ್ಸಿಸ್ಟಿಂಗ್ ಇನ್ಪುಟ್ ಟರ್ಮಿನಲ್. ಸೊ ನಾನು ಆಲ್ರೆಡಿ ಹೇಳಿದಾಗೆ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಈಸ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಕಾನ್ಸ್ಟೆಂಟ್ ಗೇನ್ ಆ್ಯಂಪ್ಲಿಫೈಯರ್ ಅಂತ ಹೇಳಿದೆ. ಸೊ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಕಾನ್ಸ್ಟೆಂಟ್ ಗೇನ್ ಆ್ಯಂಪ್ಲಿಫೈಯರ್ ಅಂದರೆ ಇಲ್ಲಿ ಸಮ್ಮಿಂಗ್ ಆ್ಯಂಪ್ಲಿಫೈಯರ್ಗೆ ಕೂಡ ನಾವು ಇನ್ಪುಟ್ನ ಯಾವುದು ಕನೆಕ್ಟ್ ಮಾಡ್ತಾ ಇದ್ದೀವಿ, ಇನ್ವರ್ಟಿಂಗ್ ಟರ್ಮಿನಲ್ ಅಂದರೆ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ನೀವು ಆ್ಯಂಪಲ್ಲಿ ಯಾವುದೇ ತೊಗೊಂಡೋಗಿ ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ರೆ ಅದನ್ನು ಇನ್ವರ್ಟಿಂಗ್ ಅಂತ ಕರಿತೀವಿ. ಯಾವುದನ್ನೇ ತೊಗೊಂಡೋಗಿ ಪಾಸಿಟಿವ್ ಕನೆಕ್ಟ್ ಮಾಡಿದ್ರೆ ಅದನ್ನು ನಾನ್ ಇನ್ವರ್ಟಿಂಗ್ ಅಂತ ಕರಿತೀವಿ. ಅದನ್ನು ನೆನ್ಪಿಟ್ಕೊಂಡಿರಬೇಕು. ಸೊ ಇದರಲ್ಲಿ ನಮಗೆ ಫಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ ಕನ್ಸ್ಟ್ರಕ್ಷನ್ ಏನಿದೆ ಅಂತ ನೋಡೋಣ. ಸೊ ಒಂದು ಆಪ್-ಆ್ಯಂಪ್ ಇದೆ. ಈ ಆಪ್-ಆ್ಯಂಪ್ಗೆ ನೆಗೆಟಿವ್ ಟರ್ಮಿನಲ್ಗೆ ನೀವು 3 ಇನ್ಪುಟ್ ಸಿಗ್ನಲ್ಸ್ನ ಕನೆಕ್ಟ್ ಮಾಡ್ತೀರಿ. ಸೊ 3 ಇನ್ಪುಟ್ ಸಿಗ್ನಲ್ಸ್ನ ಕನೆಕ್ಟ್ ಮಾಡಿದ್ರೆ ಒಂದು ಫೀಡ್ಬ್ಯಾಕ್ ರೆಸಿಸ್ಟರ್ಸ್ ಕನೆಕ್ಟ್ ಮಾಡ್ತೀರಿ. ಸೊ ಪಾಸಿಟಿವ್ ಟರ್ಮಿನಲ್ ಇಸ್ ಗ್ರೌಂಡೆಡ್. ಸೊ ಔಟ್ಪುಟ್ ಸಿಗ್ನಲ್ ಏನು ಬರುತ್ತೆ, ಈ 3 ಇನ್ಪುಟ್ ಸಿಗ್ನಲ್ನ ನೀವು ಒಂದು ಇನ್ಪುಟ್ ಸಿಗ್ನಲ್ ಈ ರೀತಿ ಇರುತ್ತೆ, ಇನ್ನೊಂದು ಇನ್ಪುಟ್ ಸಿಗ್ನಲ್ಲು ಈ ರೀತಿ ಇರುತ್ತೆ, ಇನ್ನೊಂದು ಇನ್ಪುಟ್ ಸಿಗ್ನಲ್ಲು ಈ ರೀತಿ ಇರುತ್ತೆ. 3 ಸಿಗ್ನಲ್ನ ಕನೆಕ್ಟ್ ಮಾಡ್ತೀರಿ, ಇನ್ವರ್ಟಿಂಗ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತೀರಿ. ಆಗ ನಿಮಗೆ ಔಟ್ಪುಟ್ ಸಿಗ್ನಲ್ ಏನು ಬರುತ್ತೆ, ಸಿನ್ಸ್ ಯು ಆರ್ ಕನೆಕ್ಟಿಂಗ್ ದ್ಯಾಟ್ ಟು ದ ಇನ್ವರ್ಟಿಂಗ್ ಟರ್ಮಿನಲ್. ಸೊ ನಿಮಗೆ ಔಟ್ಪುಟ್ ಏನು ಬರುತ್ತೆ, ಹೈಲಿ ಆ್ಯಂಪ್ಲಿಫೈಡ್ ಬರುತ್ತೆ. 3 ವೇವ್ಸು ಆ್ಯಡ್ ಆಗುತ್ತೆ. ಬಟ್ ಇಲ್ಲಿ ಪಾಸಿಟಿವ್ ಸೈಕಲ್ ತೊಗೊಂಡ್ರೆ ಇದೇನಾಗುತ್ತೆ, ನೆಗೆಟಿವ್ ಸೈಕಲ್ಗೆ ಬರುತ್ತೆ. ಸೊ ಯಾಕೆ ನೆಗೆಟಿವ್ ಸೈಕಲ್ ಬಂತು, ಇದನ್ನು ನೀವು ಇನ್ಪುಟ್ಸ್ನ ಕನೆಕ್ಟ್ ಮಾಡ್ತಾ ಇರೋದು ನೆಗೆಟಿವ್ ಟರ್ಮಿನಲ್ಗೆ, ಅದಕ್ಕೆ ನಿಮಗೆ ಔಟ್ಪುಟ್ಟು ನೆಗೆಟಿವ್, ಸೊ ದಟ್ ಇಸ್ ಫೇಸ್ ಚೇಂಜ್ ಆಗುತ್ತೆ ಇಲ್ಲಿ. ಸೊ ಅದು ಆ್ಯಡರ್ ಆ್ಯಂಪ್ಲಿಫೈಯರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಸಿಂಪಲ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಈಸ್ ಯೂಸ್ಡ್. ಸೊ ಅಲ್ಲಿ ಒಂದು ಇನ್ಪುಟ್ ಕನೆಕ್ಟ್ ಮಾಡ್ತಾ ಇದ್ರಿ, ಇಲ್ಲಿ ಮೋರ್ ದ್ಯಾನ್ 1 ಇನ್ಪುಟ್ನ ಕನೆಕ್ಟ್ ಮಾಡಿದ್ದೀರಿ ಅಷ್ಟೇ. ಸೊ ಇಲ್ಲಿ ಇದನ್ನು ಜಸ್ಟ್ ನೀವು ಓಮ್ಸ್ ಲಾ ಯೂಸ್ ಮಾಡಿ I1, I2, I3ನ ಬರಿಬೋದು. ಸೊ I1 ಹೆಂಗೆ ಬರಿತೀರಿ, I1 is equals to V1/R1 ಅಂತ ಬರಿತೀರಿ. I2 ಏನು ಬರಿತೀರಿ, V2/R2 ಅಂತ ಬರಿತೀರಿ. I3 ಏನು ಬರಿತೀರಿ, V3/R3 ಅಂತ ಬರಿತೀರಿ. ಸೊ ಈ 3 ರೇಷಿಯೋ ತೊಗೊಂಡು ನೀವು ಸಮ್ಮಿಂಗ್ ಆ್ಯಂಪ್ಲಿಫೈಯರ್ದು ಡೆರಿವೇಷನ್ ಬರಿಬೋದು. ಸೊ ಸಮ್ಮಿಂಗ್ ಆ್ಯಂಪ್ಲಿಫೈಯರ್ ಅಂದರೆ ಬೈ ಕಿರ್ಚಾಫ್ಸ್ ಕರೆಂಟ್ ಲಾ I is equals to, ಸೊ ಅಂದರೆ ಈ ಪಾಯಿಂಟ್ಗೆ ಏನು ಬರುತ್ತೆ, I1, I2, I3, I1, I2, I3 3 ಇಲ್ಲಿ ಬಂದು ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಕಿರ್ಚಾಫ್ಸ್ ಜಂಕ್ಷನ್ ರೂಲ್ ಅಥವಾ ಕರೆಂಟ್ ರೂಲ್ ಅಂತ ಹೇಳ್ತೀವಿ. ಸೊ ಕರೆಂಟ್ ರೂಲ್ ಪ್ರಕಾರ ಈ ಪಾಯಿಂಟಿಗೆ ಬಂದರೆ I1, I2, I3 3 ಆ್ಯಡ್ ಆಗಿ IF ಆಗಿ ಹೋಗುತ್ತೆ. ಸಿನ್ಸ್ ದಿಸ್ ಪಾಯಿಂಟ್ ಈಸ್ ಗ್ರೌಂಡೆಡ್, ಪಾಯಿಂಟ್ ಎಕ್ಸ್ನ ಏನಂತ ಕರಿತೀವಿ, ವರ್ಚುವಲ್ ಅರ್ತ್ ಸಮ್ಮಿಂಗ್ ಪಾಯಿಂಟ್ ಅಂತ ಕರಿತೀವಿ.
ವರ್ಚುವಲ್ ಅಟ್ ಸಮ್ಮಿಂಗ್ ಪಾಯಿಂಟ್ ಅಂದರೆ ಇದು ಗ್ರೌಂಡೆಡ್ ಆಗಿರೋದ್ರಿಂದ ಇಲ್ಲಿ ಪೊಟೆನ್ಷಿಯಲ್ 0 ಆಗುತ್ತೆ. ಸೊ ಇದು ಕೂಡ ಪೊಟೆನ್ಷಿಯಲ್ 0 ಆಗುತ್ತೆ. ಇದು ಪೊಟೆನ್ಷಿಯಲ್ 0 ಆದರೆ ಕರೆಂಟ್ ವಿಲ್ ನಾಟ್ ಫ್ಲೋ ಇನ್ ಟು ದ ಆಪ್ ಆ್ಯಂಪ್. ಸೊ ಏನು 3 ಕರೆಂಟ್ ಬರುತ್ತೆ ಎಲ್ಲನೂ ಆ್ಯಡ್ ಆಗಿ ಐ ಎಫ್ನಲ್ಲಿ ಹೋಗುತ್ತೆ. ಸೊ ಅದನ್ನು ನಾವು ಯಾವ ರೀತಿ ಬರೀಬೋದು, ಐ ಎಫ್ ಇಸ್ ಈಕ್ವಲ್ಸ್ ಟು I1 + I2 + I3 ಅಂತ ಬರಿತೀವಿ. ಸೊ ನಮಗೆ ಇನ್ವರ್ಟಿಂಗ್ ಆ್ಯಂಪ್ಲಿಫೈರ್ದು ಗೇನ್ ಏನು ಗೊತ್ತು, ಔಟ್ಪುಟ್ ಏನು ಬರಿತೀವಿ ನಾವು, ವಿ ಔಟ್ ಇಸ್ ಈಕ್ವಲ್ಸ್ ಟು -RF/Rin ಅಂತ ಬರಿತೀವಿ ಇಂಟು VN. ಸೊ ಅದೇ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಒಂದು RF/Rin ಬರಿತೀವಿ. Rin ಅಂದರೆ 1 ಇದೆ, ಅಲ್ಲಿ 3 ಇದೆ, ಪ್ಯಾರಲಲ್ ಆಗಿದೆ. ಅದಕ್ಕೆ ವಿ ಔಟ್ ಇಸ್ ಈಕ್ವಲ್ಸ್ ಟು -RF/R1 ಇಂಟು V1, RF/R2 ಇಂಟು V2, RF/R3 ಇಂಟು V3 ಇದೆ. ಸೊ ಇಲ್ಲಿ RFನ ಕಾಮನ್ ತೊಗೊಂಡ್ರೆ V1/R1, V2/R1, R2 + V3/R3 ಅಂತ ಬರಿತೀವಿ. ಸೊ ದಿಸ್ ಇಸ್ ದ ಔಟ್ಪುಟ್ ವೋಲ್ಟೇಜ್ ಫಾರ್ ಸಮ್ಮಿಂಗ್ ಆ್ಯಂಪ್ಲಿಫೈಯರ್ ಅಂತ ಬರಿತೀವಿ. ಸೊ ಇಲ್ಲಿ ಕಂಡೀಷನ್ಸ್ ಬರುತ್ತೆ. ಸಪೋಸ್ ಇನ್ಪುಟ್ ರೆಸಿಸ್ಟರ್ಸ್ R1, R2 ಎಕ್ಸೆಟ್ರಾ ಆರ್ ಆಲ್ ಈಕ್ವಲ್, R1 = R2 = R ಇದ್ದರೆ, ಹಾಗೇನು R is equals to RF ಇದ್ದರೆ, ದೆನ್ ಔಟ್ಪುಟ್ ವೋಲ್ಟೇಜ್ ಏನಾಗುತ್ತೆ, ಸಮ್ ಆಫ್ ದ ಇನ್ಪುಟ್ ವೋಲ್ಟೇಜಸ್ ದಟ್ ಇಸ್ -V1 + V2 + V3 ಅಂತ ಬರೀತೀರಿ. ದೆನ್ ಸೆಕೆಂಡ್ ಕಂಡೀಷನ್, ಇಫ್ ದೇ ಆರ್ ನಾಟ್ ಈಕ್ವಲ್, R1 not equal to R2 not equal to R3, ಸೊ ಅವಾಗ ಏನಾಗುತ್ತೆ, ವಿ ಔಟ್ಪುಟ್ಟು -RF/R1 ಇಂಟು V1 +RF/R2 ಇಂಟು V2 +RF/R3 ಇಂಟು V3. ಈ ಫಾರ್ಮುಲಾ ನೆನ್ಪಿಟ್ಕೊಂಡಿರ್ತೀರಿ. ಸೊ ಆ್ಯಾವ್ರೇಜಿಂಗ್ ಬರೀಬೇಕಾದ್ರೆ R1, R2, R3 ಎರಡೆಲ್ಲ ಈಕ್ವಲ್ ಇದ್ದರೆ ಇದೆಷ್ಟು ರೆಸಿಸ್ಟರ್ಸ್ ಕನೆಕ್ಟ್ ಮಾಡ್ತೀರಿ, 1/n ಇಂಟು RF V1 + V2 + V3 ಅಂತ ಬರೀತೀರಿ. ಇದನ್ನು ಆ್ಯಾವ್ರೇಜಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೀವು ಇದನ್ನು ಏನು ನೆನ್ಪಿಟ್ಕೊಂಡಿರಬೇಕು, ಈ ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ಆಪರೇಷನಲ್ ಆ್ಯಂಪ್ಲಿಫೈಯರ್ 3 ಇನ್ಪುಟ್ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡ್ತೀರಿ, ಅದು ಇಲ್ಲಿ ಬಂದು ಆ್ಯಡ್ ಆಗುತ್ತೆ, ಸಮ್ಮಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಇಲ್ಲಿ ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ ಮೇಲೆ ಇಲ್ಲಿ ಪೊಟೆನ್ಷಿಯಲ್ 0 ಇರುತ್ತೆ. ಸೊ ಇದರದ್ದು ಫೀಡ್ಬ್ಯಾಕ್ ರೆಸಿಸ್ಟರ್ಸ್ ಕನೆಕ್ಟ್ ಮಾಡಿರ್ತೀವಿ. ದೆನ್ ಇದರದ್ದು ವೋಲ್ಟೇಜ್ ಏನು ಬರಿತೀವಿ, -RF/Rin ಇಂಟು Vin ಫಾರ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್. ಸಮ್ಮಿಂಗ್ ಆ್ಯಂಪ್ಲಿಫೈಯರ್ಗೆ ಎಷ್ಟು ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡ್ತೀರಿ ಅಷ್ಟು ರೆಸಿಸ್ಟೆನ್ಸ್ನ RF/R1 ಇಂಟು V1, RF/R2 ಇಂಟು V2, RF/R3 ಇಂಟು V3, ಹಾಗೆ ಎಷ್ಟು ರೆಸಿಸ್ಟರ್ಸ್ ಕನೆಕ್ಟ್ ಮಾಡ್ತಾ ಹೋಗ್ತೀರಿ ಅಷ್ಟನ್ನು ನೀವು ಆ್ಯಡ್ ಮಾಡ್ತಾ ಹೋಗ್ತೀರಿ. ಸೊ ಇಷ್ಟು ನೀವು ಏನು ಸಮ್ಮಿಂಗ್ ಆ್ಯಂಪ್ಲಿಫೈಯರ್ದು ಔಟ್ಪುಟ್ ವೋಲ್ಟೇಜ್ನ ಮಾಡ್ಬೋದು. ಸೊ ಇದನ್ನಲ್ಲಿ ವಾಟ್ ಆರ್ ದ ಅಡ್ವಾಂಟೇಜಸ್ ಅಥವಾ ಯೂಸಸ್ ಆಫ್ ಅಪ್ಲಿಕೇಶನ್ಸ್ ಆಫ್ ಸಮ್ಮಿಂಗ್ ಆ್ಯಂಪ್ಲಿಫೈಯರ್ ಅಂದರೆ ಆಡಿಯೋ ಮಿಕ್ಸರ್ಗೆ ಯೂಸ್ ಮಾಡ್ತೀವಿ. ಸೊ ಆಡಿಯೋ ಮಿಕ್ಸರ್ಗೆ ಹೆಂಗೆ ಅಂತ ಅಂದರೆ, ನೀವು ಆಡಿಯೋ ಸಿಗ್ನಲ್ಸ್ನ ಬೇರೆ ಬೇರೆ ಮ್ಯೂಸಿಕಲ್ ಡಿವೈಸಸ್ಸಿಂದ ಕನೆಕ್ಟ್ ಮಾಡಿಬಿಟ್ಟು, ಅಂದರೆ ಆ ಸಿಗ್ನಲ್ಸ್ನ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಸೊ ಎಕ್ಸಾಕ್ಟ್ ವೋಲ್ಟೇಜ್ ಲೆವೆಲ್ಗೆ ಟ್ರಾನ್ಸ್ಡ್ಯೂಸರ್ಸ್ನ ಯೂಸ್ ಮಾಡಿಬಿಟ್ಟು ಆಡಿಯೋ ಸಿಗ್ನಲ್ಸ್ನ ಮಿಕ್ಸ್ ಮಾಡ್ತಾರೆ. ಸೊ ಅಲ್ಲಿ ಸಮ್ಮಿಂಗ್ ಆ್ಯಂಪ್ಲಿಫೈಯರ್ ಯೂಸ್ ಆಗುತ್ತೆ. ದೆನ್ ಇನ್ನೊಂದು ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್. ದೆನ್ ಫಾರ್ ಅಪ್ಲೈಯಿಂಗ್ DC ಆಫ್ಸೆಟ್ ವೋಲ್ಟೇಜ್, ಸಮ್ಮಿಂಗ್, ಸ್ಕೇಲಿಂಗ್, ಆ್ಯಾವ್ರೇಜಿಂಗ್, ಇದು ಅಪ್ಲಿಕೇಶನ್ಸ್ ಆಫ್ ಸಮ್ಮಿಂಗ್ ಆ್ಯಂಪ್ಲಿಫೈಯರ್. ಸೊ ಇಲ್ಲಿ ಒಂದು ಕ್ವೆಶನ್ ಮಾಡ್ತೀನಿ, ದ ಔಟ್ಪುಟ್ ವೋಲ್ಟೇಜ್ ಫಾರ್ ಸ್ಕೇಲಿಂಗ್ ಆ್ಯಡರ್ ಇಸ್ ಇನ್ ದ ಫಿಗರ್ ಇಸ್ ಶೋನ್ ಬಿಲೋ. ಸೊ ಇಲ್ಲಿ ನೀವು ಈ ಫಿಗರ್ನ ಅಬ್ಸರ್ವ್ ಮಾಡ್ಬೋದು. R1, R2, R3 ಕೊಟ್ಟಿದ್ದಾರೆ, V1, V2, V3 ಕೊಟ್ಟಿದ್ದಾರೆ, RF ಕೊಟ್ಟಿದ್ದಾರೆ. ಔಟ್ಪುಟ್ ವೋಲ್ಟೇಜ್ ಫೈಂಡ್ ಔಟ್ ಮಾಡಬೇಕಿದ್ರಲ್ಲಿ ವಿ ಔಟ್ ಏನು ಬರೀತೀರಿ, ವಿ ಔಟ್ ಇಸ್ ಈಕ್ವಲ್ಸ್ ಟು -RF/R1 ಇಂಟು V1 ಪ್ಲಸ್ RF/R2 ಇಂಟು V2, RF/R3 ಇಂಟು V3. ಸೊ ಅದನ್ನು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೇನು ಆನ್ಸರ್ ಬರುತ್ತೆ, RF/R1 ವ್ಯಾಲ್ಯೂ 10/47 ಮಾಡಿದ್ರೆ 0.213, RF/R2 ಮಾಡಿದ್ರೆ 0.1, RF/R3 ಮಾಡಿದ್ರೆ 1. ಸೊ ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಿಮ್ಗೇನು ಬರುತ್ತೆ ಆನ್ಸರು, RF/R1 ಇಂಟು V1, RF/R2 ಇಂಟು V2, RF/R3 ಇಂಟು V3. ಸೊ ಇದನ್ನು ಎಲ್ಲ ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮ್ಗೆ ಆನ್ಸರ್ ಏನು ಬರುತ್ತೆ, -8.84 ವೋಲ್ಟ್ಸ್ ಬರುತ್ತೆ. ಸೊ ಇದು ಕ್ಯಾಲ್ಕುಲೇಟಿಂಗ್ ದ ಸಮ್ಮಿಂಗ್ ಆ್ಯಂಪ್ಲಿಫೈಯರ್ದು ಔಟ್ಪುಟ್ ವೋಲ್ಟೇಜ್. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಅರ್ಥ ಆಗಿದೆ ಅಂದರೆ ಈ ಎರಡು ಪ್ರಾಬ್ಲಮ್ಸ್ನ ನೀವೇ ಸಾಲ್ವ್ ಮಾಡಿ. ಸೊ ಇಲ್ಲಿ ಏನಿದೆ,
Calculate the output voltage of an op-amp summing amplifier for the following sets of voltages and resistors. ಯೂಸ್ RF is equals to 1 ಮೆಗಾ ಓಮ್ಸ್. ಎರಡೂದ್ರಲ್ಲೂ 1 ಮೆಗಾ ಓಮ್ಸ್ ಅಂತಲೇ ಯೂಸ್ ಮಾಡಿ. ಸೊ ಕ್ಯಾಲ್ಕುಲೇಷನ್ ಈಸಿ ಆಗಬೇಕು ಅಂದರೆ 1 ಮೆಗಾ ಓಮ್ಸ್ ಅಂತ ಏನಿದೆ ಅದನ್ನು ನೀವು 100 ಕಿಲೋ ಓಮ್ಸ್ ಅಂತ ಕೂಡ ಬರ್ಕೋಬೋದು. ಸೊ ಇಲ್ಲಿ ಕಿಲೋ ಓಮ್ಸಲ್ಲಿ ಬಂದಾಗ RF ವ್ಯಾಲ್ಯೂನ 100 ಕಿಲೋ ಓಮ್ಸ್ ಅಂತ ಬರಿಬೋದು. ಇಲ್ಲಿ 200 ಕಿಲೋ ಓಮ್ಸ್ ಅಂತಂದರೆ RF/R1 ಅಂತ ಬರೆದಾಗ 100/500 ಕಿಲೋ ಓಮ್ಸ್ ಅಂತ ಬರಿಬೋದು. ಸೊ ಇದಕ್ಕೆಲ್ಲ ಮೆಗಾ ಓಮ್ಸ್ ಆ್ಯಸ್ ಇಟ್ ಈಸ್ ತೊಗೋಬೋದು. ಓಕೆ, ಸೊ ಇವೆರಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಔಟ್ಪುಟ್ ವೋಲ್ಟೇಜ್ ಏನು ಬರುತ್ತೆ ಅಂಥೇಳಿ ಕಮೆಂಟ್ ಮಾಡಿ. ಹೋಪ್ ನಿಮಗೆ ಸಮ್ಮಿಂಗ್ ಆ್ಯಂಪ್ಲಿಫೈಯರ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಿಮಗೆ ಈ ಮೂರು ಇವತ್ತೇನು ಟಾಪಿಕ್ ಮಾಡಿದೆ ನಾನು ಮೇನು ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್, ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಆ್ಯಂಡ್ ಸಮ್ಮಿಂಗ್ ಆ್ಯಂಪ್ಲಿಫೈಯರ್, ಈ ಮೂರು ಟಾಪಿಕ್ಸು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ದೆನ್ ಇಟ್ ಈಸ್ ವೆರಿ ವೆಲ್ ಆ್ಯಂಡ್ ಗುಡ್. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಆನ್ಸರ್ಸ್ನ ಕಮೆಂಟ್ ಮಾಡಿ. ವಿಡಿಯೋ ಅರ್ಥ ಆಗಿದೆ ಅಂತ ಅಂದರೆ ಹೋಪ್ ನಾನು ಎಫರ್ಟ್ಸ್ ಹಾಕಿದ್ದು ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಕಮೆಂಟ್ ಯುವರ್ ಆನ್ಸರ್ಸ್, share with your friends, those who are preparing for KSET. It will be helpful. And ಯಾರು ನಾವು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ you'll get all the notifications of the newly uploaded videos. Thank you, and I'll be expecting this video is helpful for you, and comment the answers after solving the questions. Okay, thank you.